ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಮೈಸೂರಿನ ಬೆಚ್ಚಿ ಬೀಳಿಸಿರುವಂತಹ ರೌಡಿ ಶೀಟರ್ನ ಕೊಲೆ ಏನಿದೆ, ಇದೇ ವಿಚಾರವಾಗಿ ಈಗ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಈ ಕೊಲೆ ವಿಚಾರದಲ್ಲಿ ಸಿಗ್ತಾ ಇರುವಂತದ್ದು. ಮೈಸೂರಿನ ರೌಡಿ ಶೀಟರ್ ಸೂರ್ಯ ಅಲಿಯಾಸ್ ದೊರೆಸ್ವಾಮಿ ಇದ್ದಿದೆ. ಈತನ ಕೊಲೆಗೆ ಸಾಕಷ್ಟು ಕಾರಣಗಳು ಇರಬಹುದು ಅನ್ನುವ ಶಂಕೆ ವ್ಯಕ್ತವಾಗಿತ್ತು. ಇದೀಗ ಆತನ ಕೊಲೆಯನ್ನ ಆತನ ಪ್ರೇಯಸಿಯೇ ಮಾಡಿರ್ಬೋದು ಎಂಬ ಅನುಮಾನಗಳೆಲ್ಲವೂ ಸಹ ಇತ್ತು. ಆದರೆ ಇದೀಗ ಅದೇ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಆತನ ಕೊಲೆಯನ್ನ ಆತನ ಸ್ನೇಹಿತರೇ ಮಾಡಿದ್ದಾರೆ ಎಂಬ ಸ್ಫೋಟಕ ವಿಚಾರ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಮೈಸೂರಿನ ಅನುಗನಹಳ್ಳಿಯ ಸೂರ್ಯ ಏನಿದ್ದಾನೆ, ಈತ ಕಳೆದ 7-8 ವರ್ಷಗಳ ಹಿಂದೆ ಆತನ ಸ್ನೇಹಿತನಾದ ಶರತ್ ಹಾಗೂ ಆತನ ಗ್ಯಾಂಗ್ನೊಂದಿಗೆ ಒಂದು ರೀತಿಯಲ್ಲಿ ದ್ವೇಷವನ್ನ ಕಟ್ಟಿಕೊಂಡಿರ್ತಾನೆ. ಆತ ಈ ಹಿಂದೆ ಇಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ. ಸದ್ಯ ಕಾಲ ಕಳೆದಂತೆ ದಿನ ಕಳೆದಂತೆ ಆತ ಒಂದು ಗ್ಯಾಂಗ್ ಅನ್ನ ಕಟ್ಟಿಕೊಳ್ತಾನೆ, ಈತ ಒಂದು ಗ್ಯಾಂಗ್ ಅನ್ನ ಕಟ್ಟಿಕೊಳ್ತಾನೆ. ಸೂರ್ಯ ನಮ್ಮನ್ನ ಅಂದ್ರೆ ಆತನನ್ನ ನಾವು ಮುಗಿಸ್ತಾ ಹೋದ್ರೆ ಆತನೇ ನಮ್ಮನ್ನ ಮುಗಿಸ್ತಾನೆ ಅನ್ನುವ ನಿಟ್ಟಿನಲ್ಲಿ ಆತರು ಕೂಡ ಹೊಂಚು ಹಾಕಿ ಈತನ ಕೊಲೆಗೆ ಸ್ಕೆಚ್ ಅನ್ನ ಹಾಕಿ ಕಾಯ್ತಾ ಇರ್ತಾರೆ. ಆದ್ರೆ ಮತ್ತೊಂದು ಪ್ರಕರಣದಲ್ಲಿ ಶರತ್ ಏನಿದ್ದಾನೆ, ಆತ ಜೈಲನ್ನ ಸೇರ್ತಾನೆ. ಇದು ಒಂದು ಭಾಗ. ಆದ್ರೆ ಈ ಸೂರ್ಯ ಅಲಿಯಾಸ್ ದೊರೆಸ್ವಾಮಿ ಏನಿದ್ದಾನೆ, ಈತ ಇನ್ಕಲ್ನ ದೀಪಿಕಾ ಎಂಬವ್ರನ್ನ ಮದುವೆ ಆಗಿರ್ತಾನೆ, 2 ಮಕ್ಕಳು ಸಹ ಇರುತ್ತೆ. ಆದರೆ ಇನ್ಸ್ಟಾಗ್ರಾಮ್ ನಲ್ಲಿ ಬೆಂಗಳೂರು ಮೂಲದ ಶ್ವೇತಾ ಎಂಬಾಕೆಯ ಪರಿಚಯ ಆಗುತ್ತೆ. ಶ್ವೇತನೊಂದಿಗೆ ಈತ ಅಕ್ರಮ ಸಂಬಂಧವನ್ನು ಸಹ ಇಟ್ಕೊಂಡಿರ್ತಾನೆ. ದಿನ ಕಳೆದಂತೆ ಈತನ ಅಕ್ರಮ ಸಂಬಂಧ ಆಕೆ ಹೆಂಡತಿ ದೀಪಿಕಾಳಿಗೆ ಗೊತ್ತಾಗಿ ದೀಪಿಕಾ ಸೂರ್ಯನಿಂದ ದೂರವಾಗಿರ್ತಾಳೆ, ತನ್ನ ತಂದೆಯ ಮನೆಯಲ್ಲಿ ವಾಸವಾಗಿರ್ತಾರೆ. ಈ ಸೂರ್ಯ ಏನಿರ್ತಾನೆ, ಈತ ತನ್ನ ಅನುಗನಹಳ್ಳಿಯ ತೋಟದ ಮನೆಯಲ್ಲಿ ವಾಸವಾಗಿರ್ತಾನೆ. ಶ್ವೇತಳ ವಿಚಾರವಾಗಿ ತಮ್ಮ ಮನೆಯಲ್ಲೂ ಸಹ ಕೆಲವೊಂದು ವಿಚಾರಗಳನ್ನ ಹೇಳಿರ್ತಾರೆ. ಮನೆಯವರು ಬಿಲ್ಕುಲ್ ಇದಕ್ಕೆ ಒಪ್ಪಿಗೆಯನ್ನ ನೀಡಿರೋದಿಲ್ಲ. ಆಗಾಗ ಬೆಂಗಳೂರಿನಿಂದ ಶ್ವೇತಾ ಮೈಸೂರಿಗೆ ಬಂದು ಹೋಗ್ತಾ ಇರ್ತಾಳೆ. ಕಳೆದ ಮಾರ್ಚ್ 12ನೇ ತಾರೀಕು ಏನಿರುತ್ತೆ, ಅಂದು ಸಹ ಶ್ವೇತಾ ಬೆಂಗಳೂರಿನಿಂದ ಮೈಸೂರಿಗೆ ಬಂದಿರ್ತಾಳೆ. ಸೂರ್ಯನ ಜೊತೆಯಲ್ಲೇ ಆತನ ತೋಟದ ಮನೆಯಲ್ಲಿ ಇರ್ತಾಳೆ. ಯಾವಾಗ ಶ್ವೇತಾ ತೋಟದ ಮನೆಯಲ್ಲೇ ಇರ್ತಾಳೋ, ಇದೇ ಸಂದರ್ಭವನ್ನ ಹೊಂಚು ಹಾಕಿದಂತಹ ಆತನ ಹಳೆ ಸ್ನೇಹಿತರು ಶರತ್ ಹಾಗೂ ಇತರರು ಏನಿರ್ತಾರೆ, ಈ ಎಲ್ಲರೂ ಏನ್ ಮಾಡ್ತಾರೆ, ತೋಟದ ಮನೆಗೆ ಹೋಗಿ ಸೂರ್ಯನಿಗೆ ಡ್ರ್ಯಾಗನ್ ಇಂದ ಆತನ ತಲೆಗೆ ಇರಿದು ಹೊಟ್ಟೆ ಭಾಗಕ್ಕೆ ಇರಿದು ಕೊಲೆ ಮಾಡಿರ್ತಾರೆ. ಕೊಲೆಯಾದ ನಂತರ ಏನು ಈಕೆ ಶ್ವೇತ ಇರ್ತಾಳೆ, ಈಕೆ ಎಲ್ಲ ಗುಂಪನ್ನ ಪರಿಪರಿಯಾಗಿ ಕೇಳ್ಕೊಳ್ತಾಳೆ, ನಾನು ಸೂರ್ಯನ ಹೆಂಡತಿ ಅಲ್ಲ, ಆತನ ಪ್ರೇಯಸಿ, ಆಗಾಗ ಬಂದು ಹೋಗ್ತಾ ಇರ್ತಾನೆ, ನನ್ನನ್ನ ಕೊಲೆ ಮಾಡಬೇಡಿ, ಬಿಟ್ಟು ಬಿಡಿ ಎಂಬ ರೀತಿಯಲ್ಲಿ ಮಾತುಗಳನ್ನ ಆಡ್ತಾರೆ. ಇದೇ ವಿಚಾರವಾಗಿ ಆಕೆಯನ್ನು ಸಹ ಅವ್ರು ಏನು ಮಾಡೋದಿಲ್ಲ. ಬೋಗಾದಿಯ ರಿಂಗ್ ರೋಡ್ ಬಳಿ ಅವರೆಲ್ಲರೂ ಕೂಡ ಆಕೆನ ಡ್ರಾಪ್ ಮಾಡಿ ಹೋಗಿರ್ತಾರೆ. ಇದು ಒಂದು ಭಾಗ. ಆದ್ರೆ ಇಲ್ಲಿ ಮೊದಲಿಗೆ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಂಥದ್ದು ಶ್ವೇತಾಳೆ ಸೂರ್ಯನನ್ನ ಕೊಲೆ ಮಾಡಿದ್ದಾಳೆ ಎಂಬ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿರ್ತಾರೆ. ಆದ್ರೆ ಯಾವಾಗ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ, ಈಗ ಸತ್ಯ ಹೊರ ಬಂದಿರುವಂತದ್ದು. ಒಂದು 6 ತಿಂಗಳಿಂದ ಒಬ್ಳು ಬೆಂಗಳೂರವಳನ್ನ ಪರಿಚಯ ಮಾಡ್ಕೊಂಡು ನಮ್ಮ ಜೊತೆ ಜಗಳ ಆಡ್ಕೊಂಡು ನಾವು ತಾಯಿ ಮನೇಲಿ ಇದ್ದಿದ್ದು. ಅವಾಗ ಈಗ 6 ತಿಂಗಳಿಂದ ಜಗಳ ಆಡ್ಕೊಂಡು ಅವಳ ಜೊತೆನೆ ಇದ್ದಿದ್ದು. ನೈಟು 2 ದಿವಸದಿಂದ ನೈಟು ಅವಳ ಜೊತೆ ಇರೋದು, ಸ್ಟೇಟಸ್ಗೆಲ್ಲ ಫೋಟೋ ಎಲ್ಲ ಬಂದಿತ್ತು. ಆದ್ರೂ ಮಾರನೇ ದಿವಸ ಹೋಗಿ ನೋಡಿದ್ರೆ ಮನೆ ಒಳಗಡೆನೆ ಹೊಡೆದು ಸಾಯಿಸಾಕಿದ್ದಾರೆ ಸರ್. ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಏನೂ ಗೊತ್ತಿಲ್ಲ. ಇಲ್ಲ, ಮನೇಲಿ ಇರಲಿಲ್ಲ, ನಮ್ಮದೇ ಮನೇಲಾಗಿರೋದು. ನಾವು ನಮ್ಮತ್ತೆ ಬೇರೆ ಇದ್ದಿದ್ದು. ಅವಳ ಜೊತೆ ಅವರಲ್ಲಿ ಮನೇಲಿದ್ರು, ಇನ್ನೊಬ್ಳ ಜೊತೆ ಬೆಂಗಳೂರಲ್ಲಿ ಶ್ವೇತಾ ಅಂತ ಅವಳ ಹೆಸರು. ಈ ಥರ ಮಾಡಿ ನೈಟ್ 8 ಗಂಟೆಯಲ್ಲಿ ಸ್ಟೇಟಸ್ ಬಂದಿದೆ ವಾಟ್ಸಪ್ಗೆ ಜೊತೆಲಿರೋದು. ಅದಾಗಿ ಬೆಳಗ್ಗೆ ಟೈಮ್ಗೆ ಅವರು ಮನೆ ಯಾರೋ ಊರವ್ರು ಹೋಗಿ ನೋಡಿದ್ಕೆ ಬಾಗಿಲು ಓಪನ್ ಆಗಿ ಕೆಳಗಡೆ ಬಿದ್ದಿರೋದು ನೋಡಿ ಹೊಂಟೋಗ್ಬಿಟ್ಟಿದ್ದಾರೆ. ಅವಾಗ 7 ಗಂಟೆ ಮೇಲೆ ಪೊಲೀಸ್ ಸ್ಟೇಷನ್ ಯಾರೋ ಹೇಳಿದಾರೆ ಏನೂ ಗೊತ್ತಿಲ್ಲ. ಪೊಲೀಸ್ ಅವ್ರು ಬಂದು ಮಾಜವರೆಲ್ಲ ಮಾಡ್ತಿರೋದು ನಮಗೆ 11:30 12 ಗಂಟೆಗಂತನೂ ಗೊತ್ತಾಗಿಲ್ಲ ವಿಷಯ. ಆಮೇಲೆ ನಮ್ಮ ಅತ್ತೆಯವ್ರು ಫೋನ್ ಮಾಡಿದ್ರು ನನಗೆ 11:30 ಈ ಥರ ಆಗಿದೆ ಅಂತ. ಅವಾಗ ಹೋಗಿ ನೋಡಿದ್ರೆ ಅಲ್ಲಿ ಎಲ್ಲ ಮಾಡಿ ಬಾಕ್ಲೆಲ್ಲ ಓಪನ್ ಆಗಿ ಅಲ್ಲೇ ಬಿದ್ದಿತ್ತು ಸರ್ ಬಾಡಿ. ಸರ್ ಯಾವ ತರ ಅಂದ್ರೆ ಫುಲ್ಲು ತಲೆ ಇಷ್ಟು ಫುಲ್ ಓಪನ್ ಆಗ್ಬಿಟ್ಟಿದೆ ಅಲ್ಲೇ. ಏನಪ್ಪಾ ಅಂತ ಹೇಳಿದ್ರೆ, ಹಳೆ ವೈಷಮ್ಯ ದ್ವೇಷದ ಹಿನ್ನೆಲೆಯಲ್ಲಿ ಹೊಂಚು ಹಾಕಿ ಕಳೆದ 2 ವರ್ಷಗಳಿಂದಲೂ ಕೂಡ ಸೂರ್ಯನನ್ನ ಕೊಲೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಶರತ್ ಗ್ಯಾಂಗ್ ಹೊಂಚಾಗ್ತಾ ಇರುತ್ತೆ. ಅದೇ ನಿಟ್ಟಿನಲ್ಲಿ ಮಾರ್ಚ್ 12ನೇ ತಾರೀಕು ಸಂಜೆ ವೇಳೆಗೆ ತೋಟದ ಮನೆಗೆ ನುಗ್ಗಿ ಕೊಲೆಯನ್ನ ಮಾಡಿರ್ತಾರೆ. ಸದ್ಯ ಈಗ ಕೊಲೆ ಮಾಡಿರುವ ಎಲ್ಲ ಆರೋಪಿಗಳನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಏನು ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಶ್ವೇತಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಆಕೆ ಏನಾದ್ರೂ ಈ ಕೊಲೆಗೆ ಕುಮ್ಮಕ್ಕು ಕೊಟ್ಟಿದ್ದಾಳೆ, ಏನಾದ್ರೂ
ಆಕೆಗೂ ಲಿಂಕ್ ಇರಬಹುದಾ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಸಹ ಪೊಲೀಸರು ಮಾಡ್ತಾ ಇರುವಂಥದ್ದು. ಅಂದ್ರೆ ಮೊದಲು ಏನು ಶ್ವೇತಾಳಿಗೆ ಬೊಟ್ಟು ಮಾಡಿ ತೋರಿಸಿದ್ದಂತಹ ಕುಟುಂಬಸ್ಥರು ಕೂಡ ಈಗ ಶ್ವೇತಾಳದು ಇದರಲ್ಲಿ ಪಾತ್ರ ಇಲ್ಲ ಅನ್ನೋದನ್ನ ಒಪ್ಕೊಳ್ತಾ ಇರುವಂಥದ್ದು. ಆದ್ರೆ ಪೊಲೀಸರು ಎಲ್ಲೋ ಒಂದು ಕಡೆ, ಯಾಕೆಂದ್ರೆ ಹಿಂದೆ ಶ್ವೇತಾ ನನಗೆ ಆಸ್ತಿಯನ್ನ ಕೊಡುವಂಬ ನಿಟ್ಟಿನಲ್ಲಿ ಟಾರ್ಚರ್ ಅನ್ನ ಮಾಡ್ತಾ ಇದ್ದಾಳೆ ಅಂತ ಇದೇ ಕೊಲೆಯಾದಂತಹ ಸೂರ್ಯ ತಮ್ಮ ಮನೆಯವ್ರಿಗೆ ಹೇಳಿರ್ತಾನೆ, ಆಡಿಯೋ ಮೆಸೇಜ್ ಅನ್ನು ಸಹ ಸೆಂಡ್ ಮಾಡಿರ್ತಾನೆ. ಈ ಹಿನ್ನೆಲೆಯಲ್ಲಿ ಶ್ವೇತಾಳ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ರು. ಸದ್ಯ ಈಗ ಈ ಕೊಲೆಯಲ್ಲಿ ಶ್ವೇತಾಳ ಕೈವಾಡ ಇದೆಯಾ ಇಲ್ವಾ ಅನ್ನೋಂಥದ್ದನ್ನ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಶರತ್ ಅಂಡ್ ಗ್ಯಾಂಗ್ ಏನಿತ್ತು, ಆ ಗ್ಯಾಂಗ್ ಪೊಲೀಸರ ಮುಂದೆ, ಅಂದ್ರೆ ಅವನ್ನೆಲ್ಲವನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆಯನ್ನ ನಡೆಸಿದ್ದಾರೆ. ಆ ವಿಚಾರಣೆಯಲ್ಲಿ ಅವರು ಬಾಯಿ ಬಿಟ್ಟಿರುವಂತದ್ದು, ಹಳೆ ವೈಷಮ್ಯನಲ್ಲಿ ನಾವೇ ಆತನನ್ನ ಕೊಲೆ ಮಾಡಿದ್ದೇವೆ, ಆತನನ್ನ ನಾವು ಕೊಲೆ ಮಾಡಲಿಲ್ಲ ಅಂದ್ರೆ ಮುಂದೊಂದು ದಿನ ಆತನೇ ನಮ್ಮನ್ನ ಕೊಲೆ ಮಾಡ್ತಿದ್ದ ಅನ್ನುವ ನಿಟ್ಟಿನಲ್ಲಿ ಸತ್ಯವನ್ನ ಒಪ್ಪಿಕೊಂಡಿರುವಂತದ್ದು. ಸದ್ಯಕ್ಕೆ ಈಗ ಸ್ವಿಚ್ ಆಫ್ ಮಾಡಿಕೊಂಡು ಕಾಣೆಯಾಗಿದ್ದಂತಹ ಶ್ವೇತಾಳನ್ನು ಕೂಡ ನಿನ್ನೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಕೆಯನ್ನು ಸಹ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಆಕೆಯ ಮೇಲೂ ಕೂಡ ಒಂದು ಸಣ್ಣ ಅನುಮಾನ ಇತ್ತು, ಎಲ್ಲೋ ಒಂದು ಕಡೆ ಈಕೆ ಏನಾದರೂ ಸುಪಾರಿ ಕೊಟ್ಟಿರಬಹುದಾ ಅನ್ನುವ ಒಂದು ಸಂಶಯ ಸಹ ಕಾಡ್ತಾ ಇರುವಂಥದ್ದು. ಸದ್ಯ ಈಗಾಗಲೇ ಒಂದು ನಿಟ್ಟಿನಲ್ಲಿ ಪೊಲೀಸರು ಸತ್ಯವನ್ನ ಹೊರ ತಂದಿದ್ದಾರೆ. ಆದ್ರೆ ಈ ಕೊಲೆಯಲ್ಲಿ ಶ್ವೇತಾ ಪಾತ್ರ ಏನಾದರೂ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಏನು ಕಟ್ಕೊಂಡವಳು ಕೊನೆ ತನಕ ಇಟ್ಕೊಂಡವಳು ಇರೋ ತನಕ ಅಂತ. ಶ್ವೇತಾ ಆಕೆ ಮುಂದೆಯೇ ಆತನನ್ನ ಕೊಲೆ ಮಾಡ್ತಿದ್ರು ಕೂಡ ಆಕೆ ತನ್ನ ಜೀವಕ್ಕಾಗಿ ಬೇಡಿಕೊಂಡಳು ಹೊರತು ಆ ಸೂರ್ಯನನ್ನ ಕೊಲೆಯಿಂದ ತಪ್ಪಿಸ್ಲಿಕ್ಕಾಗ್ಲಿ ಅಥವಾ ಕಾಪಾಡೋಕ್ಕಾಗ್ಲಿ ಹೋಗ್ಲಿಲ್ಲ. ಇದೇ ನಿಟ್ಟಿನಲ್ಲೂ ಸಹ ಪೊಲೀಸರು ಮತ್ತೆ ಮುಂದುವರೆದು ತನಿಖೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಟ್ಟಿಕೊಂಡ ಎಂಟಿ ಇದ್ರೂ ಸಹ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ಶ್ವೇತಾಳನ್ನ ನಂಬಿಕೊಂಡು ಹೋದಂತಹ ಏನು ಸೂರ್ಯ ಅಲಿಯಾಸ್ ರೌಡಿ ಶೀಟರ್ ದೊರೆಸ್ವಾಮಿ ಇದ್ದಾನೆ, ಆತ ಈಗ ಕೊಲೆ ಆಗಿರುವಂಥದ್ದು. ಆತನ ಕೊಲೆಯನ್ನು ಆತನ ಸ್ನೇಹಿತರೇ ಮಾಡಿದ್ದಾರೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಎಂಬ ಸತ್ಯ ಪೊಲೀಸರ ತನಿಖೆಯಿಂದ ಹೊರಬಂದಿದೆ. ಮುಂದಿನ ವಿಚಾರಣೆಯಲ್ಲಾದರೂ ಶ್ವೇತಾಳ ಕೈವಾಡ ಇದೆಯೇ ಇಲ್ಲವೋ ಎಂಬ ಸತ್ಯ ಈಗ ಮುಂದಿನ ತನಿಖೆಯಿಂದ ಹೊರಬರಬೇಕಾಗಿದೆ.